ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಸದ್ಯ ಈಗ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ, ಏನೇನ್ ಮಾಹಿತಿ ಲಭ್ಯವಾಗ್ತಾ ಇದೆ? ನೀವು ಕೂಡ ಸ್ಪಾಟ್ ಅಲ್ಲಿ ಇದ್ದೀರಿ. ಎಸ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ಹೊರಭಾಗದಲ್ಲಿ ನಕಲಿ ಔಷಧಿಯ ಒಂದು ಘಟಕದ ಜಾಲ ಇಲ್ಲಿ ಪತ್ತೆಯಾಗಿರುವಂತದ್ದು ತಾವು ದೃಶ್ಯಗಳು ಕೂಡ ನೋಡಬಹುದು. ಇಲ್ಲಿ ನಿರ್ಜನ ಪ್ರದೇಶದಲ್ಲಿ ಈ ರೀತಿಯಾದಂತಹ ಒಂದು ಘಟಕವನ್ನು ಸ್ಥಾಪಿಸಿ ಇಲ್ಲಿ ಬ್ರಾಂಡೆಡ್ ಕಂಪನಿಗಳು, ಎಂಎನ್ಸಿ ಕಂಪನಿಗಳ ಔಷಧಿಯ ಲೇಬಲ್ಗಳನ್ನ ಇಲ್ಲಿ ಔಷಧಿಗಳ ಮೇಲೆ ಟೇಪ್ ಮಾಡಿ ಅದನ್ನ ಬೇರೆ ಬೇರೆ ಮೆಡಿಕಲ್ ಸ್ಟೋರ್ಸ್ಗಳಿಗೆ ರವಾನೆ ಮಾಡ್ತಾ ಇದ್ರು. ಜೊತೆಗೆ ಹೆಚ್ಚಿನ ಮೊತ್ತದಲ್ಲಿ ಅದನ್ನ ರವಾನೆ ಮಾಡ್ತಾ ಇದ್ರು. ಆ ಒಂದು ಘಟಕದ ಮೇಲೆ ಈಗ ಆಹಾರ ಸುರಕ್ಷತೆ ಜೊತೆಗೆ ಔಷಧಿ ಇಲಾಖೆಯ ಅಧಿಕಾರಿಗಳಿಂದ ದಾಳಿ ನಡೆದಿರುವಂತದ್ದು. ಸತತ 4 ಗಂಟೆಗಳಿಂದ ಈ ಒಂದು ದಾಳಿ ನಡೆದು ಪರಿಶೀಲನೆ ಕೂಡ ಮಾಡಿದ್ದಾರೆ. ಈ ಬಳಿಕ ಈ ಒಂದು ಕೃತ್ಯ ಏನ್ ನಡೀತಾ ಇತ್ತು ಅಲ್ಲಿ ಸಿಕ್ಕಂತಹ ಕೆಲವು ಔಷಧಿಗಳನ್ನ ಸೀಸ್ ಮಾಡಿ ಅದನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ನಾನು ಒಂದು ಘಟಕದ ಒಂದು ಚಿತ್ರಣವನ್ನ ತಮಗೆ ತೋರಿಸ್ತಾ ಹೋಗ್ತೀನಿ. ತಾವು ನೋಡಬಹುದು ಇಲ್ಲಿ ದೃಶ್ಯಗಳಲ್ಲಿ ನಿರ್ಜನ ಪ್ರದೇಶದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡೋದಕ್ಕೆ ಇಲ್ಲಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಿಕೊಂಡಿರುವಂತದ್ದು. ಇಲ್ಲಿ ಔಷಧಿಗಳ ರೀಫಿಲ್ಲಿಂಗ್ ನಡೀತಾ ಇತ್ತು. ಔಷಧಿಗಳನ್ನ ನಕಲಿ ಅಂದ್ರೆ ಪರವಾನಗಿ ಇಲ್ಲದೆ ಇಲ್ಲಿ ತಯಾರಿಕೆ ಮಾಡಿ ಅದಕ್ಕೆ ಬ್ರಾಂಡೆಡ್ ಕಂಪನಿಗಳ ಲೇಬಲ್ ನ ಹಾಕಿ ಮೆಡಿಕಲ್ ಸ್ಟೋರ್ಗಳಿಗೆ ರವಾನೆ ಮಾಡ್ತಾ ಇದ್ರು. ತಾವು ದೃಶ್ಯಗಳಲ್ಲೂ ಹೆಜ್ಜಾಲ ಇಲ್ಲಿ ಬಂದು ದಾಳಿ ಮಾಡ್ತಾರೆ. ದಾಳಿ ಮಾಡುವಂತ ಸಮಯದಲ್ಲಿ ರಿಫಿಲ್ಲಿಂಗ್ ಆಗುವಂತದ್ದು ಕೂಡ ದಾಳಿ ಮಾಡುವಂತ ಸಮಯದಲ್ಲಿ ರಿಫಿಲ್ಲಿಂಗ್ ಆಗುವಂತದ್ದು ಕೂಡ ಏನ್ ಘಟನೆ ನಡೀತಿರುತ್ತೆ ಆ ಸಮಯದಲ್ಲಿ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸುವುದು ಕೂಡ ಈಗ ಮುಂದಾಗಿರುವಂತದ್ದು. ತಾವು ನೋಡಬಹುದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಪ್ಯಾಕಿಂಗ್ ಮಾಡುವಂತದ್ದು ಜೊತೆಗೆ ಆ ಬ್ರಾಂಡಿಂಗ್ ಲೇಬಲ್ ಮಾಡೋದಕ್ಕೆ ಯಾವ ರೀತಿಯಾಗಿ ಯಂತ್ರಗಳನ್ನ ಬಳಕೆ ಮಾಡ್ತಿದ್ರು ಅನ್ನೋದು ಕೂಡ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಕೃತ್ಯಕ್ಕೆ ಸಂಬಂಧಪಟ್ಟ ಮಾಡಿದ್ದಾರೆ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂತದ್ದು. ಪರಿಶೀಲನೆ ಮಾಡಿದ ಬಳಿಕ ಸಿಕ್ಕಂತಹ ಔಷಧಿಗಳೇನಿದಾವೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿ ಆ ಬಳಿಕ ಅದನ್ನ ಮಾಡ್ತಾರೆ. ಈ ಒಂದು ಘಟಕ ಯಾರು ಸ್ಥಾಪನೆ ಮಾಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ನಿರ್ಜನ ಪ್ರದೇಶದಲ್ಲಿ ಈ ರೀತಿಯಾದಂತಹ ಒಂದು ಮನೆಯನ್ನ ಅವರು ಮಾಡಿಕೊಂಡು ಅದ್ರ ಒಳಗಡೆಯಾಗಿ ಬ್ರಾಂಡೆಡ್ ಕಂಪನಿಯ ಲೇಬಲ್ಗಳನ್ನ ಅದಕ್ಕೆ ಟೇಪ್ ಮಾಡಿ ಬಳಿಕ ಅದನ್ನ ಬೇರೆ ಕಡೆಗೆ ಅದು ಕೂಡ ಹೆಚ್ಚಿನ ಮೊತ್ತದಲ್ಲಿ ಸೇಲ್ ಮಾಡ್ತಾ ಇದ್ರು ಅನ್ನೋ ಸತತ 4 ಗಂಟೆಗಳ ಕಾಲ ಈ ಒಂದು ದಾಳಿ ನಡೆದಿದೆ. ತಾವು ಇಲ್ಲಿ ನೋಡಬಹುದು ಬ್ರಾಂಡೆಡ್ ಕಂಪನಿಯ ಒಂದು ಸ್ಟಿಕ್ಕರ್ ಅಂದ್ರೆ ಅದು ಲೇಬಲ್ ಏನಿರುತ್ತೆ FSSAI ಲೇಬಲ್ ಸಮೇತವಾಗಿ ಅದನ್ನ ಆ ಒಂದು ಔಷಧಿಗಳಿಗೆ ಟೇಪ್ ಮಾಡಿ ಆ ಬಳಿಕ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಿಗೂ ಇದನ್ನ ರವಾನೆ ಮಾಡ್ತಿದ್ರು ಅನ್ನುವಂತಹ ಈಗ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದಾಳಿ ಕೂಡ ಆಗಿರುವಂತದ್ದು. ತಾವು ಇಲ್ಲಿನ ನೈಜ ದೃಶ್ಯಗಳನ್ನ ಕೂಡ ನಾವಿಲ್ಲಿ ತೋರಿಸ್ತಾ ಇರುವಂತದ್ದು. ನಿರ್ಜನ ಪ್ರದೇಶ ಇದೆ. ನಿರ್ಜನ ಪ್ರದೇಶದಲ್ಲಿ ಈ ರೀತಿಯಾದಂತಹ ಒಂದು ಘಟಕವನ್ನ ಮಾಡಿ ಇಲ್ಲಿ ಅವರು ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಾ ಇದ್ರು. ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕೂಡ ನಾನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಏನಾಯ್ತು, ಹೇಗೆ ಮಾಹಿತಿ ಬಂತು ಅನ್ನುವಂಥದ್ದನ್ನ ಅವ್ರ ಮುಖಾಂತರವಾಗಿ ಕೇಳೋಣ. ಸರ್ ನಮಸ್ತೆ. ಇಲ್ಲಿ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಮೊದಲನೇದಾಗಿ ನಿರ್ಜನ ಪ್ರದೇಶ ಸರ್, ಇದು ಬೆಂಗಳೂರು ಹೊರವಲಯದಲ್ಲಿ ಆಗ್ತಾ ಇರುವಂತದ್ದು. ಬ್ರಾಂಡೆಡ್ ಲೇಬಲ್ಗಳನ್ನ ಟೇಪ್ ಮಾಡಿ ಅದರಲ್ಲೂ ಕೂಡ ನಕಲಿ ಅಂದ್ರೆ ಪರವಾನಗಿಯೇ ಇಲ್ಲದೆ ಇವರು ಇಲ್ಲಿ ಒಂದು ಕೃತ್ಯವನ್ನ ಮಾಡ್ತಾ ಇರುವಂತದ್ದು. ಅದನ್ನ ಹೆಚ್ಚಿನ ಮೊತ್ತಕ್ಕೆ ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಈ ಘಟಕ ಯಾರದ್ದು, ಹೇಗ್ ನಡೀತಾ ಇತ್ತು, ತಮಗೆ ಹೇಗೆ ಮಾಹಿತಿ ಬಂತು ಸರ್? ಇದು ನಮಗೆ ಬೆಳಗ್ಗೆ ಪೊಲೀಸರ ಕಡೆ ಸಿಬ್ಬಂದಿ ಕಡೆಯಿಂದ ಈ ಜಾಗದಲ್ಲಿ ಒಂದು ಯಾವುದೋ ಒಂದು ಫಾರ್ಮಸಿ ಲೈಸೆನ್ಸ್ ಇಲ್ಲಾರ್ದಲೆ, ಮ್ಯಾನುಫ್ಯಾಕ್ಚರ್ ಲೈಸೆನ್ಸ್ ಇಲ್ಲಾರ್ದಲೆ ಲೇಬಲಿಂಗ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂತು. ಆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಮ್ಮ ಆಫೀಸರ್ಸ್ಗೆ ನಾವು ಚುರುಕುಗೊಳಿಸ್ಬಿಟ್ಟು ಇಲ್ಲಿ ಏರಿಯಾ ಆಫೀಸರ್ಸ್ ಮತ್ತೆ ಬೆಂಗಳೂರಿನ ಎಲ್ಲ ಅಧಿಕಾರಿಗಳನ್ನ ಸೇರಿಸ್ಬಿಟ್ಟು ಒಗ್ಗೂಡಿಸಿ ಇಲ್ಲಿ ಏನ್ ನಡೀತಿದೆ ಅಂತ ಪತ್ತೆಹಚ್ಚಕ್ಕೆ ನಮ್ಮ ಆಫೀಸರ್ ಬೆಳಿಗ್ಗೆ ನಾವು ನೇಮಕ ಮಾಡಿ ಇಲ್ಲಿ ಬಂದಾಗ ಇಲ್ಲಿ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಏನು ಕಂಡು ಬಂದಿದೆ ಅಂದ್ರೆ ಕೆಲವು ಕಡಿಮೆ ಬೆಲೆಯ ಮುಖಬೆಲೆ ಇರುವ ಔಷಧಿಗಳನ್ನ ಖರೀದಿ ಮಾಡಿಬಿಟ್ಟು ಇಂಜೆಕ್ಷನ್ ಹೈಯರ್ ಆಂಟಿಬಯೋಟಿಕ್ಸ್ ಅಂತಾರೆ ಅದನ್ನ ಖರೀದಿ ಮಾಡಿಬಿಟ್ಟು ಈಗ MNC ಕಂಪನಿಗಳದ್ದು ಬ್ರಾಂಡೆಡ್ ಔಷಧಿಗಳದ್ದು ಲೇಬಲ್ಗಳು ಇಲ್ಲಿ ಅದ್ರ ಮೇಲೆ ಹಚ್ಚಿಸ್ತಾ ಇದ್ರು. ಯಾಕಂದ್ರೆ ಒಂದು ಡ್ರಗ್ಸ್ ತಗೊಂಡ್ಬಿಟ್ಟು ಅದನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನ MNC ಅತಿ ಹೆಚ್ಚು ಮೌಲ್ಯ ಇರುವಂತ ಇತರ ಒಂದು ಇಲ್ಲಿ 3,300 400 ರೂಪಾಯಿ ಖರೀದಿ ಮಾಡಿ ಅದೇ ಒಂದು 6,000 7,000 ಮುಖಬೆಲೆ ಇದ್ದದಕ್ಕೆ ಮಾರಾಟ ಮಾಡ್ತಾ ಇರೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಬಂತು. ಸರ್, ಇದು ಯಾರ ಘಟಕ, ಯಾರ ಈ ರೀತಿಯಾದಂತಹ ಕೃತ್ಯವನ್ನು ಮಾಡ್ತಾ ಇದ್ರೆ? ಜೊತೆಗೆ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ರೆ ಸರೌಂಡಿಂಗ್ ಒಂದು 4 ಕಿಲೋಮೀಟರ್ ವರೆಗೂ ಎಲ್ಲೂ ಕೂಡ ಮನೆಗಳಿಲ್ಲ. ಈ ರೀತಿಯಾದಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಒಂದು ಫಾರ್ಮ್ ಹೌಸ್ ತರ ಮಾಡಿ ಇಲ್ಲಿ ಈ ಒಂದು ಘಟನೆ ನಡೀತಾ ಇದೆ, ಕೃತ್ಯವನ್ನು ಎಸಗಲಾಗ್ತಾ ಇದೆ. ಯಾರ್ದಿದು ಏನಾದ್ರು ಗೊತ್ತಾಯ್ತಾ ಅಂತ? ಈ ಜಾಗ ಯಾವ್ದು ಅಂತ ಏನು ಗೊತ್ತಿಲ್ಲ. ನಮಗೆ ಪೊಲೀಸರ ಮಾಹಿತಿ ಬಂದಾಗ ಇಲ್ಲಿ ಪೊಲೀಸರು ಕೂಡ ಅವರಿಗೆ ತನಿಖೆ ಮಾಡ್ತಾ ಇದ್ದಾರೆ. ಈ ಜಾಗ ಯಾರ್ದು, ಈ ಮಾಲೀಕರು ಯಾರಿಗೆ ಬಾಡಿಗೆ ಕೊಟ್ಟರು ಏನಾದ್ರು ದಾಖಲಾತಿಗೆ ಅಂತ ತಗೊಂಡಿದ್ದಾರೆ ಅಂದ್ಬಿಟ್ಟು ಈಗ ಪೊಲೀಸರದ ಮಾಹಿತಿ ಈ ಬಗ್ಗೆ ಮಾತನಾಡ್ತಾರೆ
ಆರೋಗ್ಯ ಸಚಿವರಾದಂತ UT ಖಾದರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಎಷ್ಟು ಟೈಮ್ ಇಂದ ಆಗ್ತಾ ಇದೆ ಅಂತ ಈ ರೀತಿಯಾಗಿ ಇವರು ನಕಲಿ ಔಷಧಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ? ಮೊದಲೇ ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟ್ಲಿಗೆ ಹೋಗುವಂತಹ ರೋಗಿಗಳು ಇದನ್ನ ತಿಂದ್ರೆ ಗತಿ ಏನು ಅಂತ? ಖಾದರ್ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನೋಡಿ ಎಂತ ವ್ಯವಸ್ಥೆ ನೋಡಿ, ಎಷ್ಟು ಟೈಮ್ ಇಂದ, ಅದು ಕೂಡ ಕರ್ನಾಟಕದಲ್ಲಿ ಬಿಡದಿಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಇವರು ಔಷಧಿಗಳನ್ನ, ಅದು ಕೂಡ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ MNC ಕಂಪನಿಗಳ ಲೇಬಲ್ಗಳನ್ನ ಹಾಕಿ